ಅಮೇರಿಕದ ಬಳಿ ನಿಜವಾಗ್ಲೂ ಸಾವಿರಾರು ಟನ್ ಚಿನ್ನ ಇದೆಯಾ ಅಥವಾ ಕೇವಲ ಅದು ರೆಕಾರ್ಡ್ಸಲ್ಲಿ ಮಾತ್ರ ಉಳಿದಿದೆಯಾ? POKಲಿ ಜನರು ಬೀದಿಗಿಳಿದು ಪ್ರತಿಭಟನೆ ಮಾಡೋಕ್ಕೆ ಕಾರಣ ಏನು? ಅಸ್ಸಾಂನಲ್ಲಿ ಲಕ್ಷಾಂತರ ಜನರು ತಮ್ಮ ಮನೆನ ಕಳ್ಕೊಂಡಿದ್ದಾರೆ, ಅದಕ್ಕೆ ಕಾರಣ ಆದರೂ ಏನು? ಇದೆಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ನಮಸ್ಕಾರ, ನಾನು ನಿಮ್ಮ ಪುನೀತ್. ನಾವು ಪ್ರತಿದಿನ ಹಣದ ಬಗ್ಗೆ ಮಾತಾಡ್ತೀವಿ, ಆದರೆ ಒಂದು ದೇಶದ ಶಕ್ತಿ ಕೇವಲ ಹಣದಿಂದ ಮಾತ್ರ ನೋಡಲ್ಲ. ಆ ದೇಶ ಎಷ್ಟು ಚಿನ್ನನ ಸ್ಟೋರೇಜ್ ಮಾಡಿದೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಅಮೇರಿಕದ ಹತ್ರ ವಿಶ್ವದಲ್ಲೇ ಅತಿ ಹೆಚ್ಚು ಚಿನ್ನದ ಸ್ಟೋರೇಜ್ ಇದೆ. ಗೌರ್ಮೆಂಟ್ ರೆಕಾರ್ಡ್ಸ್ ಪ್ರಕಾರ ಸುಮಾರು 8,100 ಟನ್ಗಿಂತನೂ ಹೆಚ್ಚು ಚಿನ್ನ ಇದೆ. ಅದರ ಒಂದು ದೊಡ್ಡ ಭಾಗನ ಕೆಂಟಾಕಿಯ ಪೋರ್ಟ್ ನಾಕ್ಸ್ ಅನ್ನೋ ಅತ್ಯಂತ ಸೇಫೆಸ್ಟ್ ಸೆಂಟ್ರಲ್ಲಿ ಇಟ್ಟಿದ್ದಾರೆ. ಪೋರ್ಟ್ ನಾಕ್ಸ್ ಇದು ವಿಶ್ವದಲ್ಲೇ ಅತ್ಯಂತ ಸೇಫೆಸ್ಟ್ ಬಿಲ್ಡಿಂಗ್ ಅಂತ ಹೇಳ್ತಾರೆ. ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ವಿಷಯನ ಎತ್ತಿದ್ದಾರೆ. ಪೋರ್ಟ್ ನಾಕ್ಸಲ್ಲಿರೋ ಗೋಲ್ಡು ರೆಕಾರ್ಡ್ಸ್ನಲ್ಲಿ ಇರೋ ಅಷ್ಟೇ ಇದೆಯಾ, ಅದನ್ನು ಆಡಿಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಸ್ಟೇಟ್ಮೆಂಟ್ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಚರ್ಚೆಗಳು ಸ್ಟಾರ್ಟ್ ಆಗಿದೆ. ಕೆಲವರು ಇಷ್ಟು ವರ್ಷಗಳ ನಂತರ ಯಾಕೆ ಆಡಿಟ್ ಅಂತ ಪ್ರಶ್ನೆ ಕೇಳ್ತಿದ್ರೆ, ಇನ್ನು ಕೆಲವರು ಗೌರ್ಮೆಂಟು ಟ್ರಾನ್ಸ್ಪರೆನ್ಸಿ ತೋರಿಸ್ಬೇಕು ಅಂತ ತಮ್ಮ ಒಪಿನಿಯನ್ನ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಒಂದು ವಿಷಯನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಅಮೇರಿಕ ಗೌರ್ಮೆಂಟು ಅಫಿಷಿಯಲ್ ಆಗಿ ಚಿನ್ನ ಕಾಣೆಯಾಗಿದೆ ಅಂತ ಯಾವುದೇ ಸ್ಟೇಟ್ಮೆಂಟನ್ನು ರಿಲೀಸ್ ಮಾಡಿಲ್ಲ. ಈ ವಿಚಾರ ಮುಂದೆ ಬರೋ ದಿನಗಳಲ್ಲಿ ಅಮೇರಿಕದ ಪೊಲಿಟಿಕ್ಸಲ್ಲಿ ಭಾರಿ ಚರ್ಚೆ ಆಗೋ ಸಾಧ್ಯತೆ ಇದೆ. ಒಂದು ಕಡೆ ವಿಶ್ವದ ಶ್ರೀಮಂತ ರಾಷ್ಟ್ರ ಅಮೇರಿಕ ತನ್ನ ಚಿನ್ನದ ಬಗ್ಗೆ ಚರ್ಚೆ ಮಾಡ್ತಾಯಿದ್ರೆ, ಮತ್ತೊಂದು ಕಡೆ ನಮ್ಮ ದೇಶದ ಒಂದು ರಾಜ್ಯದಲ್ಲಿ ಲಕ್ಷಾಂತರ ಜನರು ತಮ್ಮ ಮನೆಗಳನ್ನು ಕಳ್ಕೊಂಡಿದ್ದಾರೆ. ಅದು ಅಸ್ಸಾಂ. ಒಂದು ಕ್ಷಣದಲ್ಲಿ ಮನೆ, ಮತ್ತೊಂದು ಕ್ಷಣದಲ್ಲಿ ಕೇವಲ ನೀರು. ಭಾರತದ ಈಶಾನ್ಯ ಭಾಗದಲ್ಲಿರುವ ಅಸ್ಸಾಂ ರಾಜ್ಯ ಪ್ರತಿ ವರ್ಷ ಪ್ರವಾಹವನ್ನು ಎದುರಿಸುತ್ತೆ. ಆದರೆ ಈ ಸಲ ಮತ್ತೆ ಲಕ್ಷಾಂತರ ಕುಟುಂಬಗಳ ಬದುಕನ್ನು ಅಸ್ತವ್ಯಸ್ತ ಮಾಡಿದೆ. ಇತ್ತೀಚೆಗೆ ಬಂದಿರೋ ಅಫಿಷಿಯಲ್ ರಿಪೋರ್ಟ್ ಪ್ರಕಾರ 4.5 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಈ ಪ್ರವಾಹದಿಂದ ತೊಂದರೆ ಅನುಭವಿಸಿದ್ದಾರೆ. ಜೊತೆಗೆ 68 ಜನರು ಈ ಪ್ರವಾಹದಿಂದ ಮೃತಪಟ್ಟಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗಳು ಇನ್ನೂ ಮುಂದುವರೆದಿದೆ. ಆದರೆ ಅಸ್ಸಾಂನಲ್ಲಿ ಯಾಕೆ ಪ್ರತಿ ವರ್ಷ ಈ ಥರ ಪ್ರವಾಹ ಆಗ್ತಾ ಇದೆ? ಇದಕ್ಕೆ ಮುಖ್ಯ ಕಾರಣ ಬ್ರಹ್ಮಪುತ್ರ ನದಿ. ಟಿಬೆಟಿಂದ ಸ್ಟಾರ್ಟ್ ಆಗಿ ಭಾರತಕ್ಕೆ ಎಂಟ್ರಿ ಕೊಡೋ ಈ ನದಿ ಮಳೆಗಾಲದ ಟೈಮಲ್ಲಿ ಅಪಾರ ಪ್ರಮಾಣದ ನೀರನ್ನು ಒತ್ತು ತರುತ್ತೆ. ಭಾರಿ ಮಳೆ, ಬೆಟ್ಟಗಳಿಂದ ಹರಿದು ಬರೋ ನೀರು, ಜೊತೆಗೆ ನೀರಿನ ಮಟ್ಟದ ಏರಿಕೆಯಿಂದ ಗ್ರಾಮಗಳು ಮುಳುಗೋಗುತ್ತೆ. ಒಮ್ಮೆ ಹಸಿರು ಹೊಲಗಳಿಂದ ಕಂಗೊಳಿಸಿದ್ದ ಈ ಗ್ರಾಮ ಈಗ ಕೇವಲ ದೋಣಿಯಲ್ಲಿ ಮಾತ್ರ ಓಡಾಡೋ ಪ್ರದೇಶ ಆಗಿ ಚೇಂಜ್ ಆಗಿದೆ. ರಸ್ತೆಗಳು ಕಾಣಿಸ್ತಿಲ್ಲ, ಸ್ಕೂಲ್ಗಳು ಕ್ಲೋಸ್ ಆಗಿದೆ, ವಿದ್ಯುತ್ ಸಂಪರ್ಕ ಕಟ್ ಆಗಿದೆ. ಸಾವಿರಾರು ಕುಟುಂಬಗಳು ತಾತ್ಕಾಲಿಕ ಪರಿಹಾರ ಶಿಬಿರದಲ್ಲಿ ಆಶ್ರಯ ಪಡ್ತಿದ್ದಾರೆ. ಇದು ಕೇವಲ ಜನರಿಗಷ್ಟೇ ಮಾತ್ರ ತಾಕಿಲ್ಲ. ಹಲವಾರು ಹಸುಗಳು, ಕೃಷಿ ಭೂಮಿಗಳು, ಕಾಡಿನ ಪ್ರಾಣಿಗಳು ಕೂಡ ಒಂದು ದೊಡ್ಡ ಒಡೆತನ ಅನುಭವಿಸ್ತಿದ್ದಾವೆ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲೂ ಕೂಡ ಪ್ರವಾಹದ ಪರಿಣಾಮ ಕಂಡುಬಂದಿದೆ. ಅಲ್ಲಿರೋ ಪ್ರಾಣಿಗಳನ್ನು ಸೇಫೆಸ್ಟ್ ಪ್ಲೇಸ್ಗೆ ಶಿಫ್ಟ್ ಮಾಡೋಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಅಲ್ಲಿನ ಸಿಬ್ಬಂದಿಗಳು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕಾರ್ಯಾಚರಣೆಯಲ್ಲಿ NDRF, SDRF, ಭಾರತೀಯ ಸೇನೆ, ಸ್ಥಳೀಯ ಆಡಳಿತ ಮತ್ತು ಸ್ವಯಂ ಸೇವಕರು ಒಟ್ಟಾಗಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯವನ್ನು ನಡೆಸ್ತಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಪರಿಸ್ಥಿತಿಯನ್ನು ಪರಿಶೀಲಿಸಿ ನೆರವು ಕ್ರಮಗಳನ್ನು ವೇಗವಾಗಿ ಮಾಡ್ತೀವಿ ಅಂತ ತಿಳಿಸಿದೆ. ಅಸ್ಸಾಂಗೆ ಪ್ರವಾಹ ಏನು ಹೊಸದಲ್ಲ. ಇದಕ್ಕೆ ಪರಿಹಾರ ಕೊಡೋದೇ ಸೊಲ್ಯೂಷನ್ ಅಲ್ಲ. ಪ್ರತಿ ವರ್ಷ ಇದೇ ಥರ ಆಗ್ತಿದ್ರೆ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಯಾವಾಗ? ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಗಮನ ಹರಿಸಲೇಬೇಕು. ಇದು ಲಕ್ಷಾಂತರ ಜನರ ಭವಿಷ್ಯ. POK, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್. ಈ ಪ್ರದೇಶ ಕಳೆದ ಕೆಲವು ವಾರಗಳಿಂದ ಪ್ರತಿಭಟನೆ ಮತ್ತು ಚುನಾವಣೆಯ ಕಾರಣದಿಂದ ಸುದ್ದಿಯಲ್ಲಿದೆ. ಆದರೆ ಈ ಪರಿಸ್ಥಿತಿ ಒಂದೇ ದಿನದಲ್ಲಿ ಶುರುವಾಗಿಲ್ಲ. ಇದು ಶುರುವಾಗಿದ್ದು 1947 ಭಾರತ ಪಾಕಿಸ್ತಾನದ ವಿಭಜನೆಯಾದ ನಂತರ. ಭಾರತ ಪಾಕಿಸ್ತಾನದ ವಿಭಜನೆಯ ಟೈಮಲ್ಲಿ ಕಾಶ್ಮೀರದ ಒಂದು ಭಾಗ ಪಾಕಿಸ್ತಾನದ ಆಡಳಿತಕ್ಕೆ ಒಳಪಡುತ್ತೆ.
ಆದರೆ ಭಾರತ ಈ ಪ್ರದೇಶವನ್ನು ತನ್ನ ಅವಿಭಾಜ್ಯ ಅಂಗವೆಂದೇ ಹೇಳ್ತಾ ಬಂದಿದೆ. ಸದ್ಯಕ್ಕೆ ಈಗ POKಯಲ್ಲಿ ಮೊದಲ ಹಂತದ ಚುನಾವಣೆ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಹಲವಾರು ಕಡೆ ಪ್ರತಿಭಟನೆಗಳು ಮತ್ತು ಹಿಂಸಾಚಾರ ಘಟನೆಗಳು ರಿಪೋರ್ಟ್ ಆಗಿದೆ. ಕೆಲವು ಕಡೆ ವೋಟಿಂಗನ್ನು ಸೆಕ್ಯೂರಿಟಿ ರೀಸನ್ಗೋಸ್ಕರ ಮುಂದೆ ಕೂಡ ತಳ್ಳಿದ್ದಾರೆ. ಪ್ರತಿಭಟನಾಕಾರರು ವೋಟಿಂಗಲ್ಲಿ ಯಾವುದೇ ಪಾರದರ್ಶಕತೆ ಇಲ್ಲ, ಇಲ್ಲಿನ ಸರ್ಕಾರ ಆಡಳಿತವನ್ನು ಸರಿಯಾಗಿ ನಿರ್ವಹಿಸ್ತಿಲ್ಲ, ತಮ್ಮ ಹಕ್ಕುಗಳಿಗೆ ಯಾವುದೇ ರೀತಿ ಗೌರವ ಕೊಡ್ತಾ ಇಲ್ಲ ಅಂತ ಆರೋಪಿಸುತ್ತಿದ್ದಾರೆ. ಕೆಲವು ನ್ಯೂಸ್ಗಳು ಭದ್ರತಾ ಪಡೆಯ ಕ್ರಮದಿಂದ ಸುಮಾರು 13ರಿಂದ 38 ಜನ ಸಾವನ್ನಪ್ಪಿದ್ದಾರೆ ಅಂತ ರಿಪೋರ್ಟ್ ಕೂಡ ಮಾಡಿದೆ. ಈ ಬೆಳವಣಿಗೆಗಳ ಬಗ್ಗೆ ಭಾರತ ಸರ್ಕಾರ ತೀವ್ರ ಪ್ರತಿಕ್ರಿಯೆ ನೀಡಿದೆ. ಭಾರತದ ವಿದೇಶಾಂಗ ಸಚಿವಾಲಯ POK ಚುನಾವಣೆಯನ್ನು ಕೇವಲ ನಕಲಿ ಚುನಾವಣೆ ಅಂತ ಟೀಕಿಸಿ POK ಭಾರತದ ಅವಿಭಾಜ್ಯ ಅಂಗ ಅಂತ ಮತ್ತೆ ಹೇಳಿದೆ. ಸದ್ಯಕ್ಕೆ ಇಡೀ ಜಗತ್ತಿನ ಗಮನ ಈ ಪ್ರದೇಶದ ಮೇಲೆ ಬಿದ್ದಿದೆ. ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಶಾಂತವಾಗುತ್ತಾ ಅಥವಾ ಇನ್ನಷ್ಟು ಹೆಚ್ಚಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಅಸ್ಸಾಮಲ್ಲಿ ನಡೆದಿರೋ ಪ್ರವಾಹದಿಂದ ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬಂದಿದೆ. ಅಲ್ಲಿನ ಸರ್ಕಾರ, ಸ್ವಯಂ ಸೇವಕರು ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವು NGOಗಳು ಸಹಾಯಕ್ಕೋಸ್ಕರ ಮುಂದಕ್ಕೆ ಬಂದಿದ್ದಾರೆ. ನಾವು ನಮ್ಮ ಕೈಯಲ್ಲಾದಷ್ಟು ಆ NGOಗಳ ಮುಖಾಂತರ ಅವರಿಗೆ ಸಹಾಯ ಮಾಡೋಣ.